24 ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಹೇಳ್ರು 4 ಪ್ರಾಬ್ಲಮ್ ಅದಾವ 5 ಮಾರ್ಕ್ಸ್ 20 ಮಾರ್ಕ್ಸ್ ಅಲ್ಲೇ ಬರ್ತದೆ. ಈಗ 4 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 2 ಕ್ವಶನ್ ತಿಳಿಸಿದ್ರೆ ಮುಗಿದು ಅವು ಡೈರೆಕ್ಟ್ ಹೋಗ್ಬೇಕಾವ್ ತಿಳಿಯೋದಿಲ್ಲ ನಾವು. ಮತ್ತು ಅವನಿಗೆ ಮಾಡೋಕ್ಕಾಗಲ್ಲ ಹೇಗೆ ಹೇಳಿ ಉತ್ತರ ಕೊಡ್ತೀವಿ ಪೇರೆಂಟ್ಸ್ ಆಗಿ. ಫಸ್ಟ್ ಟೆಸ್ಟ್ 4 ಜನ ಫೇಲ್ ಆಗಿದ್ದಾರೆ ಮೆಥಾಮೆಟಿಕ್ಸ್. ಹೌದಾ? ಈಗ 21 ಜನ ಫೇಲ್ ಆಗಿದ್ದಾರೆ ಮೆಥಾಮೆಟಿಕ್ಸ್. ನೀವು ಪಾಲಕರಿಗೆ ಮುಂದೆ ಹೇಳ್ತೀವಿ ಮೆಥಾಮೆಟಿಕ್ಸ್ ಒಟ್ಟ ಫೇಲ್ ಆಗಬಾರ್ದು. ಬೇಕಾದಂತ ಟಫ್ ಕ್ವಶನ್ ತಗೊಂಡು ಫೇಲ್ ಆಗಬಾರ್ದು. ಯಾಕೆ ಡೈರೆಕ್ಟ್ ಕ್ವಶನ್ಸ್ ಇದಾವೆ, ಅವ್ನು ಅಷ್ಟೇ ಮಾಡಿದ್ರು ಪಾಸ್ ಆಗ್ತಾರೆ. ಬೇರೆ ಓದೋದು ಬೇಕಿಲ್ಲ, ಒಳ್ಳೆ ಓದಿದ್ರೆ ಬಾಯಟ್ ಮಾಡಿ ಬರೆದ್ರು ಸಾಕು. ಇವ್ರು ಅದನ್ನು ಮಾಡಕ್ಕೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸಿಲೆಬಸ್ ಮುಗಿಸಿವಿ ಮತ್ತೆ ಬರೀ ಹೇಳಕ್ಕೆ ಯಾವ ಚಾಪ್ಟರ್ ತಪ್ಪದ ಮತ್ತೆ ರಿಪೀಟ್ ಮಾಡಕ್ಕೆ ಸರಿ. ನಮ್ಮ ಕೆಲಸ ಡಬಲ್ ಮಾಡಕತ್ತೇವೆ, ಮತ್ತೆ ನಿಮ್ಮ ಕೆಲಸ ಯಾವಾಗ ಮಾಡೋದು ಹೇಳ್ರು ನೀವು. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಮುಂದೆ ಹೇಳೋರು ಮಿಸ್ಟೇಕ್ ಏನಿತ್ತು